ಈ ಸುಜಾತಾ ಭಟ್ ಈ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ರೀತಿಯ ತಿರುವನ್ನ ಕೊಟ್ಟಂತವರು, ಒಂದು ರೀತಿಯ ಮೈಂಡ್ ಬ್ಲೋವಿಂಗ್ ಸುದ್ದಿಯನ್ನ ಕೊಟ್ಟಂತವರು. ಸುಜಾತಾ ಭಟ್ ಹೇಳ್ತಿರೋದೆಲ್ಲ ಅಸಲಿನ ಸತ್ಯನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಯಾವಾಗ ಈಕೆ ಮೀಡಿಯಾದ ಮುಂದೆ ಬಂದು ನನ್ನ ಮಗಳ ಕಳೇಬರವನ್ನ ಕೊಡಿ, ಆಕೆಯ ಅಸ್ಥಿಪಂಜರಗಳೇನಾದ್ರೂ ಶೋಧದ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಕೊನೆಯ ವಿಧಿವಿಧಾನಗಳನ್ನ ಮಾಡಬೇಕು, ಏನು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದ್ಲು. ಆಗ್ಲೇ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ತು. ಅನನ್ಯ ಭಟ್ ಸತ್ಯದ ಬೆನ್ನು ಹತ್ತಿದೆ ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ ಮುಖವಾಡ ಒಂದೊಂದಾಗಿ ಬಯಲಾಗಿದೆ. ಅನನ್ಯ ಭಟ್ ಫೋಟೋ ರಹಸ್ಯ ಕೂಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾವಾಗ ಈ ಸುಜಾತಾ ಭಟ್ ಈಕೆ ನನ್ನ ಮಗಳು ಅಂತ ಕಳೆದ 3 ದಿನಗಳ ಹಿಂದೆ ಫೋಟೋವೊಂದನ್ನ ರಿವೀಲ್ ಮಾಡಿದ್ಲು, ಆಗ್ಲೇ ಈ ಅನನ್ಯ ಭಟ್ ಫೋಟೋದ ಹಿಂದೆ ಇರುವಂತಹ ರಹಸ್ಯವನ್ನ ಬೆನ್ನಹತ್ತಿತ್ತು ರಿಪಬ್ಲಿಕ್ ಕನ್ನಡ. ಈಗ ಆ ಫೋಟೋದ ಅಸಲಿ ಸತ್ಯ ಏನು ಅನ್ನೋದು ಒಂದೊಂದಾಗಿ ಈಗ ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ಹೇಳಿರುವಂತಹ ಕಹಾನಿಯಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಅಸಲಿಯತ್ತಿದೆಯಾ? ಆ ಫೋಟೋದ ರಹಸ್ಯ ಎಕ್ಸ್ಪೋಸ್ ಆಗ್ತಾ ಇದೆ. ಅಸಲಿಗೆ ಹಾಗಾದ್ರೆ ಈ ಅನನ್ಯ ಭಟ್ ಯಾರು, ಈ ಫೋಟೋ ಯಾರದ್ದು, ಜೊತೆಯಲ್ಲಿ ಆಕೆಯ ಮಗಳು ಇರೋದು ನಿಜಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳ ಸುತ್ತ ಸಾಕಷ್ಟು ವಿಚಾರಗಳು ಕೂಡ ಇದೆ. ಈ ಸುಜಾತಾ ಭಟ್ ಮುಖವಾಡ ಒಂದೊಂದಾಗಿ ಕಳಿಸ್ತಾ ಇದೆ. ಈಕೆ ಯಾರು ಅನ್ನೋದನ್ನ ಆಕೆಯನ್ನ ನೋಡಿದಂತವರು, ಆಕೆಯನ್ನ ಬಲ್ಲಂತವರು, ಆಕೆಯ ಜೊತೆಯಲ್ಲಿ ಇದ್ದಂತವರು ಅನೇಕರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಅದರ ನಂತರದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಂತ ಸುಜಾತಾ ಭಟ್ ಏಕಾಏಕಿಯಾಗಿ ಫೋಟೋವನ್ನ ತೋರಿಸ್ತಾರೆ. ಈಕೆನೇ ನನ್ನ ಮಗಳು, ಇವಾಗ್ಲಾದ್ರೂ ಹುಡುಕೊಡಿ ಅನ್ನುವಂಥದ್ದನ್ನ ಹೇಳಿರುವಂತಹ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು? ಕಾಲ್ಪನಿಕ ಮಗಳಿಗಾಗಿ ಹಾಗಾದ್ರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರ ಸುಜಾತಾ ಭಟ್? ಅನನ್ಯ ಭಟ್ ಹೆಸರಿನಲ್ಲಿ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು? ಅಸಲಿಗೆ ಅದು ಅನನ್ಯ ಭಟ್ಟೇನಾ? ಅನನ್ಯ ಭಟ್ ಆಕೆಯ ಮಗಳೇನಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ರೋಚಕ ತಿರುವನ್ನ ಪಡೆದಿದೆ ಈ ಅನನ್ಯ ಭಟ್ ಫೋಟೋ ರಹಸ್ಯ. ಯಾವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾರೋ ಆ ಸಂದರ್ಭದಲ್ಲೇ ಆ ಹೆಸರನ್ನ ಹಿಡಿದು ಹುಡುಕಾಟವನ್ನ ಆರಂಭ ಮಾಡ್ತೀವಿ. ಆ ನಂತರದಲ್ಲಿ ಆಕೆ ಫೋಟೋ ತೋರಿಸ್ತಾಳೆ, ಈಕೆನೇ ನನ್ನ ಮಗಳು, ಯಾವುದೇ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಫೋಟೋ ಇದೆ ಹುಡುಕೊಡಿ ಅಂತ ಹೇಳ್ತಾ ಇದ್ರು. ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಾಕ್ಷಿ ಆಗಬಹುದಾಗಿದ್ದಂತ ವ್ಯಕ್ತಿ. ಆದ್ರೆ ಆಕೆಯ ಸ್ಟೋರಿ ಇದೆಯಲ್ಲ, ಆಕೆ ಹೇಳಿದಂತಹ ಕಥೆಯನ್ನ ನಂಬೋದಕ್ಕೂ ಕೂಡ, ಕಾಲ್ಪನಿಕವಾಗಿ ನಂಬೋದಕ್ಕೂ ಕೂಡ ಬಹಳ ಕಷ್ಟ ಆದಂತಹ ಕತೆ. ಯಾಕಂತಂದ್ರೆ ಆಕೆ ಹೇಳಿರುವಂತಹ ಒಂದೊಂದು ವಿಚಾರಗಳು, ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಫೋಟೋ ಇದೆಯಲ್ಲ, ಅದೇ ಫೋಟೋವನ್ನ ಆಕೆ ತೋರಿಸಿದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಇದು ಎಐ ನಿರ್ಮಿತ, ನಿಜಕ್ಕೂ ಕೂಡ ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇಲ್ಲ, ಆಕೆಗೆ ಮಗಳೇ ಇಲ್ಲ ಅಸಲಿಗೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಲಾಗಿತ್ತು. ಈ ಫೋಟೋದ ಬೆನ್ನು ಬಿದ್ದಂತ ರಿಪಬ್ಲಿಕ್ ಕನ್ನಡ ಈ ಫೋಟೋದ ಅಸಲಿಯತ್ತನ್ನ ಈಗ ನಿಮ್ಮ ಮುಂದೆ ತರ್ತಾ ಇದೆ. ಅಸಲಿಯತ್ತೇನ್ ಹಾಗಾದ್ರೆ? ಈ ಫೋಟೋ ರಿಯಾಲಿಟಿ ಏನು? ಅಸಲಿಗೆ ಯಾರೀಕೆ? ಜೊತೆಗೆ ಈಕೆಗೂ ಸುಜಾತಾ ಭಟ್ ಏನಾದ್ರೂ ಸಂಬಂಧ ಇರಬೇಕಲ್ಲ, ಏನಾದ್ರೂ ರಿಲೇಷನ್ ಇರಬೇಕು ಅಥವಾ ನೋಡಿರ್ಬೇಕು. ಫೋಟೋ ಸಿಕ್ಕಿದಾದ್ರೂ ಎಲ್ಲಿದ್ದ ಹಾಗಾದ್ರೆ? ಅಸಲಿಗೆ ಈಕೆ ಅನನ್ಯ ಭಟ್ಟೇನಾ ಅನ್ನುವಂತ ಪ್ರಶ್ನೆಯೂ ಕೂಡ ಸಾಕಷ್ಟಿದೆ, ಅನುಮಾನಗಳಿದ್ವು. ಅದೆಲ್ಲದಕ್ಕೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಈ ಸ್ಟೋರಿ ಇದೆಯಲ್ಲ, ಅಂತಿಂತ ಸ್ಟೋರಿ ಅಲ್ಲ, ಡೈರೆಕ್ಷನ್, ಸ್ಕ್ರೀನ್. ಈ ಸುಜಾತಾ ಭಟ್ ಈ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ರೀತಿಯ ತಿರುವನ್ನ ಕೊಟ್ಟಂತವರು, ಒಂದು ರೀತಿಯ ಮೈಂಡ್ ಬ್ಲೋವಿಂಗ್ ಸುದ್ದಿಯನ್ನ ಕೊಟ್ಟಂತವರು. ಸುಜಾತಾ ಭಟ್ ಹೇಳ್ತಿರೋದೆಲ್ಲ ಅಸಲಿನ ಸತ್ಯನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಯಾವಾಗ ಈಕೆ ಮೀಡಿಯಾದ ಮುಂದೆ ಬಂದು ನನ್ನ ಮಗಳ ಕಳೇಬರವನ್ನ ಕೊಡಿ, ಆಕೆಯ ಅಸ್ಥಿಪಂಜರಗಳೇನಾದ್ರೂ ಶೋಧದ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಕೊನೆಯ ವಿಧಿವಿಧಾನಗಳನ್ನ ಮಾಡಬೇಕು, ಏನು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದ್ಲು. ಆಗ್ಲೇ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ತು. ಅನನ್ಯ ಭಟ್ ಸತ್ಯದ ಬೆನ್ನು ಹತ್ತಿದೆ ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ ಮುಖವಾಡ ಒಂದೊಂದಾಗಿ ಬಯಲಾಗಿದೆ. ಅನನ್ಯ ಭಟ್ ಫೋಟೋ ರಹಸ್ಯ ಕೂಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್
ಸ್ಟೋರಿ ಇದು. ಯಾವಾಗ ಈ ಸುಜಾತಾ ಭಟ್ ಈಕೆ ನನ್ನ ಮಗಳು ಅಂತ ಕಳೆದ 3 ದಿನಗಳ ಹಿಂದೆ ಫೋಟೋವೊಂದನ್ನ ರಿವೀಲ್ ಮಾಡಿದ್ಲು, ಆಗ್ಲೇ ಈ ಅನನ್ಯ ಭಟ್ ಫೋಟೋದ ಹಿಂದೆ ಇರುವಂತಹ ರಹಸ್ಯವನ್ನ ಬೆನ್ನಹತ್ತಿತ್ತು ರಿಪಬ್ಲಿಕ್ ಕನ್ನಡ. ಈಗ ಆ ಫೋಟೋದ ಅಸಲಿ ಸತ್ಯ ಏನು ಅನ್ನೋದು ಒಂದೊಂದಾಗೆ ಈಗ ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ಹೇಳಿರುವಂತಹ ಕಹಾನಿಯಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಅಸಲಿಯತ್ತಿದೆಯಾ? ಆ ಫೋಟೋದ ರಹಸ್ಯ ಎಕ್ಸ್ಪೋಸ್ ಆಗ್ತಾ ಇದೆ. ಅಸಲಿಗೆ ಹಾಗಾದ್ರೆ ಈ ಅನನ್ಯ ಭಟ್ ಯಾರು, ಈ ಫೋಟೋ ಯಾರದ್ದು, ಜೊತೆಯಲ್ಲಿ ಆಕೆಯ ಮಗಳು ಇರೋದು ನಿಜಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳ ಸುತ್ತ ಸಾಕಷ್ಟು ವಿಚಾರಗಳು ಕೂಡ ಇದೆ. ಈ ಸುಜಾತಾ ಭಟ್ ಮುಖವಾಡ ಒಂದೊಂದಾಗೆ ಕಳಿಸ್ತಾ ಇದೆ. ಈಕೆ ಯಾರು ಅನ್ನೋದನ್ನ ಆಕೆಯನ್ನ ನೋಡಿದಂತವರು, ಆಕೆಯನ್ನ ಬಲ್ಲಂತವರು, ಆಕೆಯ ಜೊತೆಯಲ್ಲಿ ಇದ್ದಂತವರು ಅನೇಕರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು. ಅದರ ನಂತರದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಂತ ಸುಜಾತಾ ಭಟ್ ಏಕಾಏಕಿಯಾಗಿ ಫೋಟೋವನ್ನ ತೋರಿಸ್ತಾರೆ. ಈಕೆನೆ ನನ್ನ ಮಗಳು, ಇವಾಗ್ಲಾದ್ರೂ ಹುಡುಕೊಡಿ ಅನ್ನುವಂಥದ್ದನ್ನ ಹೇಳಿರುವಂತಹ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು? ಕಾಲ್ಪನಿಕ ಮಗಳಿಗಾಗಿ ಹಾಗಾದ್ರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರ ಸುಜಾತಾ ಭಟ್? ಅನನ್ಯ ಭಟ್ ಹೆಸರಿನಲ್ಲಿ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಹಾಗಾದ್ರೆ ಯಾರದ್ದು? ಅಸಲಿಗೆ ಅದು ಅನನ್ಯ ಭಟ್ಟೇನಾ? ಅನನ್ಯ ಭಟ್ ಆಕೆಯ ಮಗಳೇನಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ರೋಚಕ ತಿರುವನ್ನ ಪಡೆದಿದೆ ಈ ಅನನ್ಯ ಭಟ್ ಫೋಟೋ ರಹಸ್ಯ. ಯಾವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾರೋ ಆ ಸಂದರ್ಭದಲ್ಲೇ ಆ ಹೆಸರನ್ನ ಹಿಡಿದು ಹುಡುಕಾಟವನ್ನ ಆರಂಭ ಮಾಡ್ತೀವಿ. ಆ ನಂತರದಲ್ಲಿ ಆಕೆ ಫೋಟೋ ತೋರಿಸ್ತಾಳೆ. ಈಗೇನೆ ನನ್ನ ಮಗಳು, ಯಾವುದೇ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಫೋಟೋ ಇದೆ ಹುಡುಕೊಡಿ ಅಂತ ಹೇಳ್ತಾ ಇದ್ರು. ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಾಕ್ಷಿ ಆಗಬಹುದಾಗಿದ್ದಂತ ವ್ಯಕ್ತಿ. ಆದ್ರೆ ಆಕೆಯ ಸ್ಟೋರಿ ಇದೆಯಲ್ಲ, ಆಕೆ ಹೇಳಿದಂತ ಕಥೆಯನ್ನ ನಂಬೋದಕ್ಕೂ ಕೂಡ, ಕಾಲ್ಪನಿಕವಾಗಿ ನಂಬೋದಕ್ಕೂ ಕೂಡ ಬಹಳ ಕಷ್ಟ ಆದಂತ ಕತೆ. ಯಾಕಂತಂದ್ರೆ ಆಕೆ ಹೇಳಿರುವಂತಹ ಒಂದೊಂದು ವಿಚಾರಗಳು, ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಫೋಟೋ ಇದೆಯಲ್ಲ, ಅದೇ ಫೋಟೋವನ್ನ ಆಕೆ ತೋರಿಸಿದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಇದು ಎಐ ನಿರ್ಮಿತ, ನಿಜಕ್ಕೂ ಕೂಡ ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇಲ್ಲ, ಆಕೆಗೆ ಮಗಳೇ ಇಲ್ಲ ಅಸಲಿಗೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಲಾಗಿತ್ತು. ಈ ಫೋಟೋದ ಬೆನ್ನು ಬಿದ್ದಂತ ರಿಪಬ್ಲಿಕ್ ಕನ್ನಡ ಈ ಫೋಟೋದ ಅಸಲಿಯತ್ತನ್ನ ಈಗ ನಿಮ್ಮ ಮುಂದೆ ತರ್ತಾ ಇದೆ. ಅಸಲಿಯತ್ತೇನು ಹಾಗಾದ್ರೆ? ಈ ಫೋಟೋ ರಿಯಾಲಿಟಿ ಏನು? ಅಸಲಿಗೆ ಯಾರೀಕೆ? ಜೊತೆಗೆ ಈಕೆಗೂ ಸುಜಾತಾ ಭಟ್ ಏನಾದ್ರೂ ಸಂಬಂಧ ಇರಬೇಕಲ್ಲ, ಏನಾದ್ರೂ ರಿಲೇಷನ್ ಇರಬೇಕು ಅಥವಾ ನೋಡಿರ್ಬೇಕು. ಫೋಟೋ ಸಿಕ್ಕಿದಾದ್ರೂ ಎಲ್ಲಿದ್ದ ಹಾಗಾದ್ರೆ? ಅಸಲಿಗೆ ಈಕೆ ಅನನ್ಯ ಭಟ್ಟೇನಾ ಅನ್ನುವಂತ ಪ್ರಶ್ನೆಯೂ ಕೂಡ ಸಾಕಷ್ಟಿದೆ, ಅನುಮಾನಗಳಿದ್ವು. ಅದೆಲ್ಲದಕ್ಕೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ.